ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ನೀವು ಇಷ್ಟಪಡುವಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ, ಹಾಗೂ ಟ್ಯಾರೋ ರೀಡಿಂಗ್ನ ಕೂಡ ಮಾಡ್ತೀನಿ, ಎರಡನ್ನೂ ಮಾಡ್ತೀನಿ. ಟ್ಯಾರೋ ರೀಡಿಂಗ್ನಲ್ಲಿ ನಿಮಗೆ 2 ಕಾರ್ಡ್ ಪೈಲ್ ಇರುತ್ತೆ, ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ಇದು ಜನರಲ್ ಆಗಿ ಅಂದರೆ ಕಲೆಕ್ಟಿವ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರಿಗೆ ಇದು ಖಂಡಿತವಾಗ್ಲೂ ಎಫೆಕ್ಟಿವ್ ಆಗಿ ಕನೆಕ್ಟ್ ಆಗುತ್ತೆ ಅಂತಾನೆ ಹೇಳ್ತೀನಿ. ಅದಾದ ನಂತರ ನಿಮಗೆ ಬೆಟರ್ ಕ್ಲಾರಿಫಿಕೇಶನ್ ನಿಮ್ಮ ಪರ್ಸನಲ್ ಲೈಫಿಗೆ, ನಿಮ್ಮ ರಿಲೇಶನ್ಶಿಪ್ಗೆ ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ ಸಿಗುತ್ತೆ. ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನಲ್ಲಿ ಅವರ ಕರೆಂಟ್ ಫೀಲಿಂಗ್ಸ್ ಏನಿದೆ, ಅವರ ಎನರ್ಜಿ ಹೇಗಿದೆ ನಿಮ್ಮ ಕಡೆಗೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಒಂದಷ್ಟು ಮೆಸೇಜಸ್ ಏನೇನು ಸಿಗುತ್ತೆ ನಾನು ನಿಮ್ಗೆ ಅದನ್ನು ತಲುಪಿಸ್ತಾ ಹೋಗ್ತೇನೆ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು ಅಥವಾ ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ನಿಮಗೆ ನಿಮ್ಮ ರಿಲೇಶನ್ಶಿಪ್ ಕುರಿತಾಗಿ ಏನಾದರೂ ಗೈಡೆನ್ಸ್ ಮತ್ತು ಇನ್ನು ಎಕ್ಸ್ಪ್ಲನೇಷನ್ ಬೇಕಿದೆ ಅಂದರೆ ನೀವು ಖಂಡಿತವಾಗ್ಲೂ ಇಂಡಿವಿಜುವಲ್ ಆಗಿ ತೊಗೊಂಡ್ರೆ ಸಿಗೋದು ಕ್ಲಾರಿಟಿ. ಇದು ಕೂಡ ಕನೆಕ್ಟ್ ಆಗುತ್ತೆ, ಆದರೆ ಬೆಟರ್ ಆಗಿ ಸ್ಪೆಸಿಫಿಕ್ ಆಗಿ ನಿಮ್ಮ ಲೈಫ್ ಕುರಿತಾಗಿ ನಿಮ್ಗೇನು ಬೇಕಿದೆ ಅದ್ರ ವಿಷಯವಾಗಿ ನೀವು ಇಂಡಿವಿಜುವಲ್ ಆಗಿ ತಗೋಬೇಕಾಗತ್ತೆ. ಸೊ ಲೆಟ್ ಸ್ಟಾರ್ಟ್. ಸೊ ನಾನಿಲ್ಲಿ ಏನು ಅಬ್ಸರ್ವ್ ಮಾಡಿದೆ ಅಂದರೆ, ಅಫ್ಕೋರ್ಸ್ ತುಂಬ ಸಲ ಲೈಟ್ ಅಂದರೆ ತುಂಬ ಸ್ಲೋ ಆಯಿತು, ಬರ್ನ್ ಆಗಲಿಲ್ಲ. ಇದರ ಅರ್ಥ ಏನು ಅಂದರೆ ಈ ವ್ಯಕ್ತಿ ನೆಗೆಟಿವ್ ಆಗಿದ್ದಾರೆ ನಿಮ್ಮ ಕಡೆಗೆ, ಹಾಗೂ ಈ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ಅಂದರೆ ಚಂಚಲವಾಗಿದೆ, ದೃಢವಾಗಿಲ್ಲ, ನಿಮ್ಮ ಬಗ್ಗೆ ದೃಢವಾಗಿಲ್ಲ. ಪರಿಸ್ಥಿತಿ ಹೇಗಿದೆ ಅಂದರೆ ಏನು ಮಾಡಲಿ ಒಂಥರ ತೀರಾ ಕನ್ಫ್ಯೂಷನ್ನ ಪಿಕ್ ಮಾಡ್ತಾ ಇದ್ದೀನಿ. ಈ ಪರ್ಸನ್ ಯಾರೇ ಆಗಿರಬಹುದು, ಅವರ ಮನಸ್ಥಿತಿ ಒಂದು ಇನ್ಫ್ಲೂಯೆನ್ಸ್ ಆಗಿದೆ, ಬೇರೆಯವ್ರ ಮಾತು ಕೇಳಿರಬಹುದು, ಬೇರೆಯವರ ಇನ್ವಾಲ್ವ್ಮೆಂಟ್ ಇರಬಹುದು, ಹಾಗೂ ನಿಮ್ಮ ಬಗ್ಗೆ ಒಳ್ಳೆಯ ಉದ್ದೇಶ ಇದ್ರೂ ಕೂಡ ಅವರು ಯೋಚನೆ ಮಾಡುವಂಥ ಒಂದು ಸ್ಥಿತಿ ಹೇಗಿದೆ ಅಂದರೆ ನೆಗೆಟಿವ್ ಆಗಿ ಹೋಗ್ತಾ ಇದೆ ಅಂತ ಹೇಳ್ಬಹುದು. ಹಾಗೂ ಪಾಸ್ಟ್ನಲ್ಲಿ ನೀವು ಅವರು ಕಳೆದಂಥ ಮಧುರವಾದ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಚೆನ್ನಾಗೇ ಇದ್ವಿ ಅನ್ನುವಂಥ ಒಂದು ಒಳ್ಳೆಯ ಸ್ಥಿತಿನಲ್ಲೂ ಇದ್ದಾರೆ, ಆ ಥರ ಯೋಚನೆ ಕೂಡ ಮಾಡ್ತಾ ಇದ್ದಾರೆ. ಬಟ್ ಆ ವ್ಯಕ್ತಿ ಈಗ ಬೇಕಾಗಿಲ್ಲ, ನನಗಿದು ಅಂದರೆ ಅವ್ರ ಮನಸ್ಸು ಬೇಕು ಅಂದರೂ ಕೂಡ ಅವರ ಯೋಚನೆ ನಿಮ್ಮ ಕಡೆಗೆ ನೆಗೆಟಿವ್ ಆಗ್ತಾ ಇದೆ. ಬಿಕಾಸ್ ಯು ಕ್ಯಾನ್ ಸಿ ದ ಫ್ಲೇಮ್. ಆ ಫ್ಲೇಮ್ ಹೇಗೆ ಬರ್ತಾ ಇದೆ ಅಂದರೆ ಡ್ರಾಪ್ ಆಗಿ ಹಾಗೆ ಕಂಟಿನ್ಯೂಸ್ ಆಗಿ ಡ್ರಿಪ್ ಆಗ್ತಾ ಇದೆ. ಸೊ ಹೀಗಾದಾಗ ಏನಾಗುತ್ತೆ ಅಂದರೆ ಆ ಪರ್ಸನ್ ಇಮೋಷನ್ಸ್ ಮತ್ತು ಥಾಟ್ ಎರಡೂ ಕೂಡ ಒಂದು ನೆಗೆಟಿವ್ ಹೇಳಿದ್ರೆ ಒಂದು ಪಾಸಿಟಿವ್ ಹೇಳುತ್ತೆ. ಆ ಥರ ಒಂದು ಮನಸ್ಥಿತಿನ ಪಿಕ್ ಮಾಡ್ತಾ ಇದ್ದೀನಿ. ನಿಮ್ಮನ್ನ ದೂರ್ತಾ ಇಲ್ಲ, ದೂಷಿಸ್ತಾನೂ ಇಲ್ಲ, ಆದರೆ ಬೇಸಿಕ್ಲಿ ಏನೇ ನಡೆದಿದ್ರು ಅದು ನಡಿಬಾರ್ದಾಗಿತ್ತು, ಆ ರೀತಿ ಮಾತಾಡಬಾರ್ದಾಗಿತ್ತು, ಹೀಗಾಗಿದ್ದು ಸರಿ ಇಲ್ಲ. ಸೊ ಬೇಸಿಕ್ಲಿ ಈ ಥರ ಒಂದು ಯೋಚನೆ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ. ಹಾಗೂ ಬೇರೆಯವರು ಕೂಡ ಅವ್ರ ಸುತ್ತ ಯಾರೇ ಇರಬಹುದು, ಅವ್ರು ಇದನ್ನ ಯಾರ ಹತ್ರ ಆದರೂ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅವರೂ ಒಂದು ಉರಿಯುವ ಬೆಂಕಿಗೆ ತುಪ್ಪ ಹಾಕ್ದಾಗೆ ಅವರು ಅದನ್ನ ಬಿಟ್ಬಿಡು, ಆ ಥರ ರಾಂಗ್ ಗೈಡೆನ್ಸ್ನ ಕೊಡೋದಾಗಿರಬಹುದು. ಯಾಕಂದರೆ ಅವ್ರಿಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಯಾವುದೇ ರೀತಿಯಾದ ಅವೇರ್ನೆಸ್ ಇಲ್ಲ. ಆದರೂ ಕೂಡ ಆ ವ್ಯಕ್ತಿಗಳು ಯಾರೇ ಇರಲಿ ಅವರೆಲ್ಲ ನಿಮ್ಮ ಬಗ್ಗೆ ಹಾಗೂ ರಿಲೇಶನ್ಶಿಪ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾ ಇಲ್ಲ. ಇವರಿಲ್ಲ ಅಂದರೆ ಇನ್ನೊಬ್ರು, ಯಾಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ತಾ ಇದೆಯಾ, ನೀನು ಯಾಕೆ ಇಷ್ಟೆಲ್ಲ ಚಿಂತೆ ಮಾಡ್ತಾ ಇದೆಯಾ, ನೀನು ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಮೂವ್ ಆನ್ ಅನ್ನೋ ರೀತಿಯಾಗಿ ಆ ವ್ಯಕ್ತಿ ನೆಗೆಟಿವ್ ಆಗಿನೇ, ಅಂದರೆ ಯಾರೇ ಅಡ್ವೈಸ್ ಕೊಡ್ತಿರ್ಬೋದು, ದೇ ಗಿವಿಂಗ್ ರಾಂಗ್ ಅಡ್ವೈಸ್ ಅಂತ ಹೇಳ್ತೀನಿ ನಾನು. ಬಟ್ ಅವ್ರ ಮನಸ್ಸು ಅದನ್ನು ಕೇಳೋಕೆ ರೆಡಿ ಇಲ್ಲ. ಬೇಸಿಕ್ಲಿ ಅವರು ಒಂದು ಒಳ್ಳೆ ಅಡ್ವೈಸ್ಗೆ ಕಾಯ್ತಾ ಇದ್ದಾರೆ, ಆದರೆ ರಾಂಗ್ ಅಡ್ವೈಸಸ್ ಸಿಗ್ತಾ ಇರೋದ್ರಿಂದ ಅವ್ರಿಗೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ನಾನು ಆಗಲೇ ಹೇಳಿದಾಗ ಅವ್ರ ಮನಸ್ಸು ಬೇಕು ಅಂದರೆ ಅವರ ಯೋಚನೆಗಳು ಅಂದರೆ ಅವ್ರ ಮೈಂಡ್ ಬೇಡ ಅಂತ ಇದೆ. ಸೊ ಅವರ ಪರಿಸ್ಥಿತಿ ಹೇಗಿದೆ ಅಂದರೆ ಬೇಕಾ ಬೇಡವಾ ಅನ್ನುವಂಥ ಒಂದು ಚಂಚಲತೆನ ಅನುಭವಿಸ್ತಾ ಇದ್ದಾರೆ. ಬಟ್ ಆದರೂ ಕೂಡ ನಿಮ್ಮನ್ನು ಕಂಪ್ಲೀಟಾಗಿ ಕಟ್ ಆಫ್ ಮಾಡಬೇಕು, ಎಂಡ್ ಮಾಡಬೇಕು ಅನ್ನುವ ಒಂದು ಯೋಚನೆಯಲ್ಲಿ ಈ ವ್ಯಕ್ತಿ ಇಲ್ಲ. ಬಟ್ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಕೋಪನೂ ಇದೆ. ಮೇ ಬಿ ನಿಮಗೂ ಅವ್ರಿಗೂ ಇತ್ತೀಚೆಗೆ ಯಾವುದಾದ್ರೂ ಒಂದು
ಇತ್ತೀಚೆಗೆ ಒಂದು ಗೊಂದಲದ ಸ್ಥಿತಿ ಬಂದಿರ್ಬೋದು, ಲೈಕ್ ಒಂದು ಮನಸ್ತಾಪಗಳು ಉಂಟಾಗಿರಬಹುದು, ಇಬ್ರು ಜಗಳ ಮಾಡ್ಕೊಂಡಿರಬಹುದು, ಕಮ್ಯುನಿಕೇಶನ್ ಅಲ್ಲಿ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಇಬ್ರಿಗೂ ಆಗಿರಬಹುದು. ಈ ತರ ಎಲ್ಲ ನಾನು ಪಿಕ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಸಿ ದ ಫ್ಲೇಮ್ ಇಸ್ ಸೋ ಡ್ಯಾಮ್ ಹೈ. ನೀವ್ ಇದ್ ನೋಡಿದ್ರೆ ಇದು ಈ ಹೋಮಕ್ಕೆ ಉರಿಯುತ್ತಲ್ಲ, ಬೆಂಕಿ ಉರಿತಾ ಇದೆ. ಸೊ ಆ ವ್ಯಕ್ತಿ ನೆಗೆಟಿವ್ ನ ಬಿಟ್ಕೊಡಕ್ ರೆಡಿ. ಅಂದ್ರೆ ಇವಾಗ ರಿಲೇಶನ್ಶಿಪ್ ಬೇಕು ಅಂದ್ರೆ ಯಾವ ರೀತಿ ಯೋಚನೆ ಮಾಡ್ತಾರೆ? ಪಾಸಿಟಿವ್ ನ ತಗೊಳಕ್ ನೋಡ್ತಾರೆ, ನೆಗೆಟಿವ್ ನ ಬಿಡಕ್ ನೋಡ್ತಾರೆ. ಅಂದ್ರೆ ಈಗ ಒಬ್ರು ಬೇಕು ಅಂದ್ರೆ ಅಫ್ಕೋರ್ಸ್ ಅವರು ನೆಗೆಟಿವ್ ನ ತೆಗೆದು ಪಾಸಿಟಿವ್ ನೇ ಫೋಕಸ್ ಮಾಡಿ ಆ ರಿಲೇಶನ್ಶಿಪ್ ನ ಸರಿ ಮಾಡ್ಕೊಳಕ್ ನೋಡ್ತಾರೆ. ಆದ್ರೆ ಇಲ್ಲಿ ನಾನೇನ್ ನೋಡ್ತಾ ಇದ್ದೀನಿ ಅಂದ್ರೆ ಅಫ್ಕೋರ್ಸ್ ಅವರು ನೆಗೆಟಿವ್ ನೇ ಇಟ್ಕೊಂಡು ಪಾಸಿಟಿವ್ ನು ಕೂಡ ಮೆಲುಕ್ ಹಾಕ್ತಾ ಇದ್ದಾರೆ. ಬಟ್ ಅದು ವರ್ಕ್ಔಟ್ ಆಗ್ತಾ ಇಲ್ಲ. ಆ ರೀತಿಯಾದ ಅಪ್ರೋಚ್ ವರ್ಕ್ಔಟ್ ಆಗ್ತಾ ಇಲ್ಲ. ಬಿಕಾಸ್ ಒಂದ್ ರಿಲೇಶನ್ಶಿಪ್ ಅಂದಾಗ ಕ್ಷಮಿಸುವ ಮನೋಭಾವನೆ ಇರ್ಬೇಕಾಗುತ್ತೆ. ಆದ್ರೆ ಈ ವ್ಯಕ್ತಿಗೆ ಆ ಒಂದು ತಾಳ್ಮೆನೂ ಇಲ್ಲ, ಆ ಮನೋಭಾವನೆನೇ ಆ ಸ್ಥಿತಿಗೂ ಬರ್ತಾ ಇಲ್ಲ. ಬೇಸಿಕ್ಲಿ ತೀರಾ ನೆಗೆಟಿವ್ ಆಗಿ ಅವರು ನಿಮ್ಮ ಬಗ್ಗೆ ಜಡ್ಜ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಮ್ಮ ಪರಿಸ್ಥಿತಿ ಏನೇ ಆಗಿರ್ಬಹುದು, ಸರಿಯಾಗೇ ಇತ್ತು, ಯಾಕೆ ಹಿಂಗ್ ಚೇಂಜ್ ಆದ್ರು ಇವರು ಅಂತ ನಿಮ್ಮನ್ನ ಅವ್ರು ಕ್ವೆಶನ್ ಮಾಡ್ತಾ ಇದ್ದಾರೆ. ನಿಮ್ಮ ಆಟಿಟ್ಯೂಡ್ ನ ಕ್ವೆಶನ್ ಮಾಡ್ತಾ ಇದ್ದಾರೆ. ನಾವಿಬ್ರು ಚೆನ್ನಾಗೇ ಇದ್ವಲ್ಲ, ಮುಂಚೆ ಎಲ್ಲ ಚೆನ್ನಾಗೇ ಮಾತಾಡ್ತಿದ್ವಲ್ಲ, ಆದ್ರೆ ನಿಮ್ಮಲ್ಲೇ ಏನೋ ಬದಲಾವಣೆ ಬಂದಿದೆ. ಆ ತರ ಆ ವ್ಯಕ್ತಿ ಅನಲೈಸ್ ಮಾಡ್ತಾ ಇದ್ದಾರೆ. ಮೇ ಬಿ ಯಾರೋ ಇವ್ರ ಮೈಂಡ್ ನ ಚೇಂಜ್ ಮಾಡಿರ್ಬೋದು. ಅಂದ್ರೆ ನಿಮ್ಮನ್ ಬೇರೆ ಯಾರೋ ಇನ್ಫ್ಲೂಯೆನ್ಸ್ ಮಾಡಿರ್ಬೋದು. ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಸರಿ ಇಲ್ಲದೆ ಇರ್ಬೋದು, ಅದಕ್ಕೆ ಈಗೆಲ್ಲ ಆಯ್ತೇನೋ. ಈ ತರ ಎಲ್ಲ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಸೊ ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳಕ್ಕೂ ನೋಡ್ತಾ ಇದಾರೆ. ಅಟ್ ದ ಸೇಮ್ ಟೈಮ್ ಅವ್ರ ರಿಯಾಲಿಟಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಸ್ಟೆಪ್ಸ್ ತಗೊಳಕ್ಕೂ ರೆಡಿ ಇಲ್ಲ ಅಂತ ಹೇಳ್ಬೋದು. ನಿಮ್ಮನ್ನ ಅಪ್ರೋಚ್ ಮಾಡಬೇಕು ಅನ್ನುವಂತಹ ಒಂದು ಮನಸ್ಥಿತಿಗೆ ಈ ವ್ಯಕ್ತಿ ಇನ್ನ ಬಂದಿಲ್ಲ ಅಂತಾನೆ ಸ್ಟ್ರಾಂಗ್ ಆಗಿ ನಾನು ನೋಡ್ತಾ ಇದ್ದೀನಿ. ಅವರ ಮೈಂಡ್ ಮೆಸೇಜಸ್ ನ ಕೂಡ ನಾನು ನಿಮ್ಗೋಸ್ಕರ ತೆಗಿತೀನಿ. ಈ ಒಂದು ವ್ಯಾಕ್ಸ್ ರೀಡಿಂಗ್ ನಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ತೀರಾ ಈ ವ್ಯಕ್ತಿ ಓವರ್ ಥಿಂಕಿಂಗ್ ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ನಲ್ಲಿ. ಮತ್ತು ತೀರಾನೇ ಆಕ್ರೋಶ ಅಂದ್ರೆ ಲೈಕ್ ಒಂದು ನೆಗೆಟಿವ್ ಎನರ್ಜಿನ ಸ್ಟ್ರಾಂಗ್ ಆಗಿ ಪಿಕ್ ಮಾಡ್ತಾ ಇದ್ದೀನಿ. ಅಂಡ್ ನಾನು ಆಗ್ಲೇ ಹೇಳ್ದಾಗೆ ಅವರ ಸುತ್ತಮುತ್ತ ಇರೋರು ಕೂಡ ಪಾಸಿಟಿವ್ ಆಗಿ ಸಪೋರ್ಟ್ ಮಾಡ್ತಾ ಇಲ್ಲ, ನೆಗೆಟಿವ್ ಆಗೇನೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮೇ ಬಿ ಅವ್ರಿಗೂ ಕೂಡ ಈ ರಿಲೇಶನ್ಶಿಪ್ ವರ್ಕೌಟ್ ಆಗ್ಬಾರ್ದು ಅನ್ನುವಂತ ಒಂದು ಆಸೆ ಇರಬಹುದು. ಆ ತರ ಒಂದು ಜೆಲಸಿನೂ ಪಿಕ್ ಮಾಡ್ತಾ ಇದ್ದೀನಿ. ಮೇ ಬಿ ನೀವಿಬ್ರು ಅಷ್ಟು ಚೆನ್ನಾಗಿರ್ಬಹುದೋ ಏನೋ, ಹಿಂದೆ ಅಂದ್ರೆ ಮುಂಚೆ ನೀವಿಬ್ರು ಅಷ್ಟು ಚೆನ್ನಾಗಿದ್ರೋ ಏನೋ, ಅದಕ್ಕೆ ಆ ತರ ಒಂದು ಕೆಟ್ಟ ಕಣ್ಣು ಬಿದ್ದಿರಬಹುದು. ಅದರಿಂದ ಅದನ್ನ ಸಹಿಸ್ಕೊಳ್ಳದೆ ಜನ ಕೂಡ ಇದನ್ನ ಪೂರಕವಾಗಿ ಅವ್ರಿಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅವರ ದೂರವನ್ನ ಎಂಜಾಯ್ ಮಾಡ್ತಾ ಇದ್ದಾರೆ, ಆ ಡಿಸ್ಟೆನ್ಸ್ ನ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಬೇಸಿಕ್ಲಿ ಅವ್ರಿಗೆ ಎಲ್ಲೂ ಕೂಡ ಒಂದು ಮೋಟಿವೇಶನ್ ಪಾಸಿಟಿವ್ ಆಗಿ ಸಿಗ್ತಾ ಇಲ್ಲ. ಒಂದು ನೆಗೆಟಿವ್ ಆಗಿರುವಂತಹ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದ್ರಿಂದ ನಿಮ್ಮ ಕಡೆಗೆ ಆ ವ್ಯಕ್ತಿಗೆ ಒಂದು ಆಲೋಚನೆ ಹಾಗೇ ಹೋಗ್ತಾ ಅದೇ ರೀತಿಯಾದ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಪರಿಸ್ಥಿತಿಲಿ ಎರಡು ತರ ನೋಡ್ತೀವಲ್ವಾ. ಒಂದು ಪರಿಸ್ಥಿತಿನ ನಾವು ಪಾಸಿಟಿವ್ ಆಗು ನೋಡ್ತೀವಿ, ನೆಗೆಟಿವ್ ಆಗು ನೋಡ್ತೀವಿ, ಹಾಗೆ ಅದನ್ನ ಕರೆಕ್ಟ್ ಆಗಿ ಅಳಿಯಕ್ಕೂ ನೋಡ್ತೇವೆ, ಒಂದು ಬ್ಯಾಲೆನ್ಸ್ ನ ತರಕ್ ನೋಡ್ತೀವಿ. ಆದ್ರೆ ಈ ವ್ಯಕ್ತಿ ಹಾಗೆ ನೋಡ್ತಾ ಇಲ್ಲ, ಹಾಗೆ ಅದನ್ನ ಗ್ರಹಿಸ್ತಾ ಇಲ್ಲ ಅಂತ ನಾನು ಪಿಕ್ ಮಾಡ್ತಾ ಇದ್ದೀನಿ. ಸೊ ಇವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ, ಬಟ್ ಈಗ ಪ್ರೆಸೆಂಟ್ ಹೇಗ್ ಬರ್ತಾ ಇದೆ ಅಂದ್ರೆ ಇಟ್ ಇಸ್ ಲೈಕ್ ಮಾಡ್ಲಾ ಬೇಡ್ವಾ, ಹೋಗ್ಲಾ ಬೇಡ್ವಾ, ಮಾತಾಡ್ಸ್ಲಾ ಬೇಡ್ವಾ, ಈ ತರ ಅವ್ರ ಮನ್ಸು ಒಂದ್ ಹೇಳಿದ್ರೆ ಅವ್ರ ಯೋಚನೆಗಳು ಇನ್ನೊಂದ್ ರೀತಿಯಾಗಿ ಹೇಳ್ತಾ ಇರೋದ್ರಿಂದ ಅವರು ಸ್ಟ್ರಾಂಗ್ ಆಗಿ ಒಂದ್ ಸ್ಟೆಪ್ ನ ದೃಢವಾಗಿ ಕಾನ್ಫಿಡೆಂಟ್ ಆಗಿ ನಿಮ್ಮ ಕಡೆಗೆ ತಗೊಳಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಇದ್ರ ಅರ್ಥ ಆ ವ್ಯಕ್ತಿಗೆ ಈ ಒಂದು ನೋವನ್ನ ಈ ಒಂದು ಡಿಸ್ಟೆನ್ಸ್ ನ ಸಹಿಸ್ಕೊಳಕ್ಕೂ ಆಗ್ತಾ ಇಲ್ಲ. ಎಟ್ ದ ಸೇಮ್ ಟೈಮ್ ಈ ವ್ಯಕ್ತಿ ನಿಮ್ಮನ್ನ ಹಾಗೂ ಈ ಒಂದು ರಿಲೇಶನ್ಶಿಪ್ ನ ಅರ್ಥ ಮಾಡ್ಕೊಳಕ್ಕೂ ರೆಡಿ ಇಲ್ಲ. ಈ ಒಂದು ರಿಲೇಶನ್ಶಿಪ್ ನಲ್ಲಿ ಫಾರ್ಗಿವ್ನೆಸ್ ಅಂದ್ರೆ ಕ್ಷಮಿಸುವ ಮನೋಭಾವನೆ ಇಟ್ ಪ್ಲೇಸ್ ಅ ಬಿಗ್ ರೋಲ್. ಆದ್ರೆ ಅವ್ರ ಆ ಒಂದು ಯೋಚನೆಗೆ ಬರ್ತಾ ಇಲ್ಲ. ಅದೇ ಇವಾಗ ಅವ್ರ ಥಾಟ್ ಪ್ರೋಸೆಸ್ ಆಗಿದೆ. ಯು ಕ್ಯಾನ್ ಸಿ ಫ್ಲಿಕ್ಕರ್ ಆಗ್ತಾ ಇದೆ, ಸೌಂಡ್ ಬರ್ತಾ ಇದೆ ಕ್ಯಾಂಡಲ್ದು. ಸೊ ಇದ್ರ ಅರ್ಥ ಏನು ಅಂದ್ರೆ ಈ ವ್ಯಕ್ತಿಯ ಮನಸ್ಥಿತಿ ಅಷ್ಟು ನೆಗೆಟಿವ್ ನಲ್ಲೇ ಕೂಡಿದೆ ಅಂತ ಹೇಳಬಹುದು. ಈಗ ನಾನು ನಿಮ್ ಹತ್ರ 2 ಕಾರ್ಡ್ ಪೈಲ್ ನ ತೋರಿಸ್ತಾ ಇದ್ದೀನಿ, ಟ್ಯಾರೋ ರೀಡಿಂಗ್ ಮಾಡ್ತೀನಿ ನಿಮ್ಗೆ. ಇದು ಸೆಪರೇಟ್ ಆಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 2 ಕಾರ್ಡ್ ಪೈಲ್ ಇದೆ, 2ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಮ ರಿಲೇಶನ್ಶಿಪ್ಗೆ ಇನ್ನ ಬೆಟರ್ ಕ್ಲಾರಿಟಿ ಸಿಗುತ್ತೆ. ಇದು ಮೊದಲನೇ ಕಾರ್ಡ್ ಪೈಲ್ ಹಾಗೂ ಇದು 2ನೇ ಕಾರ್ಡ್ ಪೈಲ್. ನೀವು ಇಷ್ಟಪಡುವಂತಹ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡಿ ಅದ್ ರೀತಿಯಾಗಿ ನಾನು ನಿಮ್ಗೆ ಟ್ಯಾರೋ ರೀಡಿಂಗ್ ನ ಮಾಡ್ತೀನಿ. ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಸಿ ಇನ್ನ ಫ್ಲೇಮ್ ಆನ್ ಅಲ್ಲೇ ಇದೆ, ವಿಚ್ ಇಸ್ ಅ ಗುಡ್ ಸೈನ್.
ಫ್ಲೇಮ್ ಆನ್ನಲ್ಲಿದ್ದಾಗ ಏನಾಗುತ್ತೆ ಅಂದರೆ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಈಗಲೂ ಕೂಡ ರೀಕನ್ಸೈಲ್ ಆಗಬೇಕು, ಅಂದರೆ ಸೇರಬೇಕು, ಮಾತಾಡಬೇಕು ಅನ್ನುವಂಥ ಯೋಚನೆ ಇದೆ. ಹಾಗೂ ಅವ್ರ ಮೈಂಡ್ ಮೆಸೇಜಸ್ನ ಕೂಡ ನಾನು ನಿಮಗೋಸ್ಕರ ಪಿಕ್ ಮಾಡ್ತೀನಿ. ಲೆಟ್ಸ್ ಸಿ ಅವರ ಮೈಂಡ್ ಮೆಸೇಜಸ್ ನಿಮ್ಮ ಕಡೆಗೆ ಏನಿದೆ, ಅವ್ರು ಏನು ಹೇಳಬೇಕು ಅಂತ ಹೊರಟಿದ್ದಾರೆ, ಹಾಗೂ ಈ ರಿಲೇಶನ್ಶಿಪ್ನಲ್ಲಿ ಎಲ್ಲ ಸರಿ ಹೋಗುತ್ತಾ, ರೀಕನ್ಸಿಲಿಯೇಷನ್ ಆಗುತ್ತಾ ಅನ್ನುವಂಥ ಒಂದು ಕ್ಲಾರಿಟಿ ಖಂಡಿತವಾಗ್ಲೂ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಸಿಗುತ್ತೆ. ಸೊ ಲೆಟ್ಸ್ ಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ನಿಮಗೆ ರೆಗ್ಯುಲರ್ ಆಗಿ ನೋಟಿಫಿಕೇಶನ್ ಸಿಗುತ್ತಲ್ಲ, ಅವಾಗ ನೀವು ಯಾವ ಒಂದು ವಿಡಿಯೋನು ಮಿಸ್ ಮಾಡೋದಿಲ್ಲ. ಓಕೆ, ಸೊ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಫ್ಲೇಮ್ ಆನಲ್ಲೇ ಇದೆ, ವಿಚ್ ಇಸ್ ಗಿವಿಂಗ್ ಅ ಗುಡ್ ಇಂಡಿಕೇಶನ್ ಫಾರ್ ದಿಸ್ ರಿಲೇಶನ್ಶಿಪ್ ಅಂತ ಹೇಳ್ತೀನಿ. ಫಸ್ಟ್ ಮೈಂಡ್ ಮೆಸೇಜಸ್ನ ರೀಡ್ ಮಾಡಿಬಿಡ್ತೀನಿ. ಯು ಆಲ್ವೇಸ್ ಗಿವ್ ಮೀ ಅ ಶೋಲ್ಡರ್ ಟು ಕ್ರೈ ಆನ್ ಅಂತ ನಿಮಗೆ ಅವರು ಹೇಳ್ತಾ ಇದ್ದಾರೆ. ಅಂದರೆ ನೀನು ನನ್ನ ಲೈಫ್ನಲ್ಲಿ ಇರೋದ್ರಿಂದ ನೀನು ಯಾವತ್ತೂ ನನ್ನನ್ನು ಬಿಟ್ಕೊಟ್ಟಿಲ್ಲ, ನನ್ನ ನೋವಿಗೂ ನೀನು ಸಾಥ್ ಕೊಟ್ಟಿದ್ಯಾ, ನಂಗೆ ಜೊತೆ ಕೊಟ್ಟಿದ್ಯಾ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್, ಯು ರೆಸ್ಪೆಕ್ಟ್ ಮೀ ಆಸ್ ಅ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ. ನೀನು ನನಗೆ ಗೌರವ ಕೊಡ್ತೀಯಾ, ನೀನು ನನಗೆ ಅಗೇನ್ ಇಟ್ಸ್ ಸಪೋರ್ಟ್ ಅನ್ನೋ ರೀತಿಯಾಗಿ ಮಾತಾಡ್ತಿದ್ದಾರೆ. ರೆಸ್ಪೆಕ್ಟ್ ಅಂತ ತುಂಬ ಸಲ ಬರ್ತಾ ಇದೆ. ಸೊ ಅವ್ರಿಗೆ ಗೊತ್ತಿದೆ ನಿಮ್ಮ ಲೈಫ್ನಲ್ಲಿ ಅವರು ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾರೆ ಅಂತ. ಯು ಆಕ್ಸೆಪ್ಟ್ ಆ್ಯಂಡ್ ರೆಸ್ಪೆಕ್ಟ್ ಮೈ ಲಿಮಿಟೇಷನ್ಸ್ ಅಂತಾನು ಹೇಳ್ತಾ ಇದ್ದಾರೆ. ಅಂದರೆ ನೀನು ನನ್ನ ಪರಿಪೂರ್ಣವಾಗಿ ಅಕ್ಸೆಪ್ಟ್ ಮಾಡಿದ್ಯಾ, ನನ್ನ ಸ್ವೀಕರಿಸ್ತಿದ್ಯಾ ಅಂತ ಅವ್ರು ನಿಮ್ಗೆ ಹೇಳಕ್ ಹೊರಟಿದ್ದಾರೆ. ಮತ್ತೆ ನಾನಿಲ್ಲಿ ಡೆತ್ ಕಾರ್ಡ್ ಬರ್ತಾ ಇದೆ. ಸೊ ಇದ್ರ ಅರ್ಥ ಏನು ಅಂದರೆ, ಆಸ್ ಐ ಟೋಲ್ಡ್ ಒಂದಷ್ಟು ಜನಕ್ಕೆ ಇದು ನೋ ಕಾಂಟ್ಯಾಕ್ಟ್ ಇರಬಹುದು, ಪರಿಸ್ಥಿತಿ ಕ್ರಿಟಿಕಲ್ ಆಗಿರ್ಬೋದು, ನಿಮ್ಮ ಅವರ ನಡುವೆ ಒಂಥರ ಬ್ರೇಕಪ್ ಸಿಚುವೇಶನ್ನೇ ಆಗಿದೆ ಕೆಲವರಿಗೆ. ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನೆಗೆಟಿವ್ ಇನ್ಫ್ಲೂಯೆನ್ಸ್ ಜನರಿಂದ ನೋಡ್ತಾ ಇದ್ದೀನಿ. ಬೇರೆಯವರು ಕೆಟ್ಟದಾಗಿ ಹೇಳುವಂಥದ್ದು, ಮೇ ಬಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥದ್ದು, ನಿಮ್ಮ ಅವರ ರಿಲೇಶನ್ಶಿಪ್ನ ಸಹಿಸ್ಕೊಳಕ್ ಆಗದೆ ಇರೋರು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಹ್ಯಾಂಡ್ ಮ್ಯಾನ್ ಬಂದಿರೋದ್ರಿಂದ ನೋ ಆಕ್ಷನ್ ಕಾರ್ಡ್ ಅಂತ ಹೇಳ್ತೀವಿ. ಮೇ ಬಿ ಇವ್ರಿಗೆ ಮಾಡಬೇಕು, ಮಾತಾಡಬೇಕು ಅನ್ಸಿದ್ರು ಕೂಡ ಅವರು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ, ಮಾತಾಡ್ತಾ ಇಲ್ಲ. ಈಗಲೂ ಫ್ಲೇಮ್ ಆನಲ್ಲೇ ಇದೆ. ಇದ್ರ ಅರ್ಥ ಅವ್ರಿಗೆ ನೀವು ಬೇಕು ಅನ್ನೋದೇ ಇದೆ. ನೈಟ್ ಆಫ್ ಸ್ವೋರ್ಡ್ಸ್ ಬಂದಿರೋದ್ರಿಂದ ಅತಿಯಾಗಿ ಆಕ್ರೋಶ, ಒಂದು ಅಗ್ರೆಷನ್, ಕೋಪ ಎಲ್ಲ ನಿಮ್ಮ ಕಡೆಗೆ ಇಟ್ಕೊಂಡಿದ್ದಾರೆ. ಇದು ಒಂದು ರೀಸನ್ಗೋಸ್ಕರ ನಿಮ್ಮ ಜೊತೆ ಮಾತಾಡೋಕೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಸ್ಟ್ರೆಂತ್ ಬಂದಿರೋದ್ರಿಂದ ಹೋಪ್ ಇದೆ, ಪಾಸಿಟಿವಿಟಿ ಇದೆ. ಇನ್ನೊಂದು ಟೂ ಮಂತ್ಸ್ ಕ್ರಿಟಿಕಲ್ ಆಗಿ ಇದೆ ರಿಲೇಶನ್ಶಿಪ್. ಬಟ್ ನಾನೇನು ನೋಡ್ತಾ ಇದ್ದೀನಿ, ಬೈ ದ ಸೆಕೆಂಡ್ ಮಂತ್ ಫ್ರಮ್ ನೌ, ಒಂದು 2 ತಿಂಗಳಲ್ಲಿ ಅವ್ರಿಗೆ ಮಾತಾಡಬೇಕು ಅನ್ನುವಂಥ ಒಂದು ಯೋಚನೆ ಬರುತ್ತೆ. ಹಾಗೂ ಅವ್ರ ಇಮೋಷನ್ಸ್ ಮತ್ತು ಅವ್ರ ಯೋಚನೆ, ಅಂದರೆ ಮೈಂಡ್ ಆ್ಯಂಡ್ ಇಮೋಷನ್ಸ್ ಎರಡು ಒಂದು ಬ್ಯಾಲೆನ್ಸಿಗೆ ಬರುತ್ತೆ ಅಂತ ತೋರಿಸ್ತಾ ಇದೆ. ನಾನು ಇನ್ನೂ ಒಂದಷ್ಟು ಮೆಸೇಜಸ್ ಒಫಿಷಿಯಲ್ ಪರ್ಸನ್ ಬರ್ತಿರೋದ್ರಿಂದ ಕೆಲವರು ಈ ಒಂದು ರಿಲೇಶನ್ಶಿಪ್ ಯಾರು ರೀಡಿಂಗ್ ತಗೊಳ್ತಾ ಇದ್ದಾರೆ, ಆ ವ್ಯಕ್ತಿ, ನೀವು ಇಷ್ಟಪಡುವಂಥ ವ್ಯಕ್ತಿ ಒಂದು ಉನ್ನತ ಹುದ್ದೆಲಿರಬಹುದು. ಅವರು ಆ ಒಂದು ಹುದ್ದೆಗೆ ಇಂಪಾರ್ಟೆನ್ಸ್ ಕೊಟ್ಟು ನಿಮಗೆ ಅವರು ನಿಮ್ಮನ್ನ ಇಗ್ನೋರ್ ಮಾಡ್ತಿರ್ಬೋದು. ಮೆಸೇಜ್ ಬಂದಿರೋದ್ರಿಂದ ನೀವು ಅವರಿಂದ ಒಂದು 7 ದಿನದ ಒಳಗಡೆ ಮೆಸೇಜ್ನ ಎಕ್ಸ್ಪೆಕ್ಟ್ ಮಾಡುವಂಥ ಚಾನ್ಸಸ್ನು ನೋಡ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಈಗ ನಿಮ್ಮ ಬಗ್ಗೆ. ಅಂದರೆ ಒಂದು ಡೀಪ್ ಅನಾಲಿಸಿಸ್ ಅಂತೂ ಖಂಡಿತ ಮಾಡ್ತಾ ಇದ್ದಾರೆ, ಬಟ್ ಇಟ್ ಇಸ್ ಟುವರ್ಡ್ಸ್ ದ ನೆಗೆಟಿವ್ ಸೈಡ್. ಅದಾದ ನಂತರ ಮೆಟಮಾರ್ಫಿಸಿಸ್ ಬರ್ತಿರೋದ್ರಿಂದ ದಿಸ್ ಇಸ್ ಆಲ್ಸೋ ಗುಡ್ ಸೈನ್. ಇದು ಒಂದು ಟ್ರಾನ್ಸ್ಫಾರ್ಮೇಶನ್ ಕಾರ್ಡ್ ಅಂತ ಹೇಳ್ತೀವಿ. ಅವರು ಚೇಂಜ್ ಆಗ್ತಾರೆ, ಈ ರಿಲೇಶನ್ಶಿಪ್ಗೋಸ್ಕರ ಅವರ ಒಂದು ಈಗೋನ ಬಿಡ್ತಾರೆ ಅಂತ ಅರ್ಥ. ಲಿವ್ ಯುವರ್ ಪ್ಯಾಷನ್ ಅಂತ ಬರ್ತಾ ಇದೆ. ಇದ್ರ ಅರ್ಥ ಏನು ಅಂದರೆ, ಅವ್ರಿಗೆ ಈ ಪ್ರೀತಿಯ ಬೆಲೆ ಅರ್ಥ ಆಗುತ್ತೆ, ನಿಮ್ಮ ಬೆಲೆ ಅರ್ಥ ಆಗುತ್ತೆ, ಅವರು ಬರ್ತಾರೆ ವಾಪಸ್ ಅಂತಾನೆ ತೋರಿಸ್ತಾ ಇದೆ. ಸೋಲ್ ಮೇಟ್ ಕಾಂಟ್ರಾಕ್ಟ್ ಆಗಿರ್ಬೋದು. ಈ ರಿಲೇಶನ್ಶಿಪ್ ಇಸ್ ಸಮಥಿಂಗ್ ಲೈಕ್ ಮೇಡ್ ಫಾರ್ ಈಚ್ ಅದರ್. ನಿಮ್ಮನ್ನು ಬಿಟ್ಟು ಅವ್ರು ಇರೋಕ್ಕಾಗಲ್ಲ, ಅವ್ರನ್ನ ಬಿಟ್ಟು ನೀವು ಇರೋಕ್ಕಾಗಲ್ಲ. ಆ ಥರದ ಒಂದು ಬ್ಯೂಟಿಫುಲ್ ಬಾಂಡೇಜ್ ಖಂಡಿತವಾಗ್ಲೂ ಇದೆ. ಬಟ್ ಪ್ರೆಸೆಂಟ್ ಆ ರೀತಿಯಾದ ಸಿಚುವೇಶನ್ ಇಬ್ರು ಕೂಡ ಅನುಭವಿಸ್ತಾ ಇದ್ದೀರಾ. ಆ ಬಾಂಡಿಂಗ್ ಖಂಡಿತವಾಗ್ಲೂ ಇಬ್ಬರಲ್ಲೂ ಇದೆ ಅಂತಾನೆ ತೋರಿಸ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ಸೆಕೆಂಡ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡಿ. ಆ್ಯಂಡ್ ಐ ವಿಲ್ ಬಿ ಡೂಯಿಂಗ್ ದ ರೀಡಿಂಗ್, ಟ್ಯಾರೋ ರೀಡಿಂಗ್ ಮತ್ತು ಮೈಂಡ್ ಮೆಸೇಜಸ್ ಎಲ್ಲವನ್ನು ನಾನು ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ತೆಗಿತಾ ಇದ್ದೀನಿ. ಲೆಟ್ಸ್ ಸಿ ಅವ್ರಿಗೆ ಏನು ಹೇಳಬೇಕು ಅನಿಸ್ತಾ ಇದೆ, ಅವ್ರ ಮನಸ್ಥಿತಿ ನಿಮ್ಮ ಬಗ್ಗೆ ಹೇಗಿದೆ, ಏನಿದೆ, ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಖಂಡಿತವಾಗ್ಲೂ ಕ್ಲಾರಿಟಿ ಸಿಗುತ್ತೆ. 4 ಮೆಸೇಜಸ್ ಸ್ಪೆಷಲ್ ಆಗಿ ನಿಮಗೆ ಬಂದಿದೆ. ಆ್ಯಂಡ್ ವಿ ವಿಲ್ ಸಿ ವಾಟ್ ಎಲ್ಸ್ ಇಸ್ ದೇರ್. ಇನ್ನೇನೇನಿದೆ ಮೆಸೇಜಸ್ ನಿಮಗೋಸ್ಕರ ಹೇಳುವಂಥದ್ದು ಏನಿದೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಲೆಟ್ಸ್ ಸಿ. ಸೊ ಮೆಸೇಜಸ್ ಇಲ್ಲಿದೆ. ಯು ಆರ್ ಡೆಡಿಕೇಟೆಡ್ ಇನ್ ಆರ್ ರಿಲೇಶನ್ಶಿಪ್. ಅಂದರೆ ನೀನು ಯಾವತ್ತೂ ನನ್ನನ್ನು ಬಿಡೋದಿಲ್ಲ, ನೀನು ತುಂಬ ಕಮಿಟೆಡ್ ಆಗಿದೆಯಾ, ನೀನು
ಒಂದು ರಿಲೇಶನ್ಶಿಪ್ನ ಸೀರಿಯಸ್ ಆಗಿ ತಗೊಂಡಿದ್ಯಾ, ಸೊ ನೀನ್ ನನ್ ಬಿಡಲ್ಲ ಅಂತ ನನಗೆ ಗೊತ್ತು ಅಂತ ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ. ಹಾಗೂ ಸೆಕೆಂಡ್ ಮೆಸೇಜ್ ಏನ್ ಬರ್ತಾ ಇದೆ ಅಂದ್ರೆ, ಯು ಮೇಕ್ ಮೀ ಅ ಪಾಸಿಟಿವ್ ಪರ್ಸನ್ ಅಂತ ಬರ್ತಾ ಇದೆ. ನೀನು ನನ್ನ ಪಾಸಿಟಿವ್ ಆಗಿ ನೋಡ್ತೀಯಾ ಹಾಗೂ ನಿನ್ನಿಂದ ನನಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದ ನಂತರ ಯು ಆರ್ ಕ್ರೇಜಿ ಅಂಡ್ ಡಾಕಿ ಅಂತ ಬರ್ತಾ ಇದೆ. ಇದ್ರ ಅರ್ಥ ಏನಂದ್ರೆ, ನೀನ್ ತುಂಬಾನೇ ಒಂಥರ ಜೋವಿಯಲ್ ಪರ್ಸನ್, ಹಾಗೂ ನೀನ್ ಇದ್ದ ಕಡೆ ಎಲ್ಲ ಖುಷಿ ಇರುತ್ತೆ, ಆ ತರ ನೀನ್ ನನ್ನ ಲೈಫ್ನ ಲೈವ್ಲಿ ಮಾಡ್ತೀಯಾ, ಪಾಸಿಟಿವ್ ಮಾಡ್ತೀಯಾ, ಎನರ್ಜೆಟಿಕ್ ಮಾಡ್ತೀಯಾ, ಹ್ಯೂಮರಸ್ ಆಗಿದ್ಯಾ ಅಂತ ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ. ಅದಾದ ನಂತರ ಯು ಮೇಕ್ ಮೀ ಸ್ಮೈಲ್ ಅಂತ ಬರ್ತಾ ಇದೆ. ಸೊ ಮೇ ಬಿ ನೀವು ಅವ್ರಿಗೆ ಅಷ್ಟು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಿರ್ಬೋದು, ಅವ್ರ ಲೈಫ್ನಲ್ಲಿ ಯಾರು ಕೊಡದೇ ಇರುವಂತಹ ಒಂದು ಎಕ್ಸ್ಪೀರಿಯನ್ಸ್ನ ಕೊಟ್ಟಿರೋದ್ರಿಂದ ಅದನ್ನ ಅವ್ರು ಬಿಡಕ್ ರೆಡಿ ಇಲ್ಲ. ಮತ್ತೆ ಟ್ಯಾರೋ ರೀಡಿಂಗ್ ನಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನೀವು ಬ್ಯೂಟಿಫುಲ್ ಆಗಿರುವಂತಹ ಮೊಮೆಂಟ್ಸ್ ನ ಪಾಸ್ಟ್ ನಲ್ಲಿ ಕ್ರಿಯೇಟ್ ಮಾಡಿದೀರಾ. ಅದರಿಂದಾನೇ ಈ ಒಂದು ರಿಲೇಶನ್ಶಿಪ್ ತುಂಬಾ ಸ್ಪೆಷಲ್ ಆಗಿದೆ ಅಂತ ಹೇಳ್ಬೋದು. ಅದಾದ ನಂತರ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರು ನಿಮ್ಗೆ ತುಂಬಾ ಅಟ್ರಾಕ್ಟೆಡ್ ಆಗಿದ್ದಾರೆ, ನೀವು ಅವ್ರಿಗೆ ಅಷ್ಟೇ ಅಟ್ರಾಕ್ಟೆಡ್ ಆಗಿದ್ದೀರಾ. ಅಂದ್ರೆ ಇಬ್ರಿಗೂ ಆ ಒಂದು ಪ್ಯಾಷನ್ ಇದೆ, ಆ ಒಂದು ಸೆಳೆತ ಇದೆ ಅಂತ ಹೇಳ್ಬಹುದು. ಅದಾದ ನಂತರ ಟೂ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅಫ್ಕೋರ್ಸ್ ಈಗ ಈ ಕ್ಷಣದಲ್ಲಿ ಅವರ ಮೈಂಡ್ ನಲ್ಲಿ ನೀವಿದ್ದೀರಾ ಅಂತ ಒಂದು ಕನ್ಫರ್ಮೇಶನ್ ಸಿಗ್ತಾ ಇದೆ. ಎಂಪರರ್ ಬಂದಿರೋದ್ರಿಂದ ನಾನು ಇಲ್ಲಿ ಯಾವುದೇ ರೀತಿಯಾದ ಥರ್ಡ್ ಪಾರ್ಟಿ ಸಿಚುವೇಶನ್ ನೋಡ್ತಿಲ್ಲ. ಸೊ ಅವ್ರು ಡೆಡಿಕೇಟೆಡ್ ಆಗೇ ಇದ್ದಾರೆ, ಈಗಲೂ ನಿಮ್ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ನೀವು ಬೇಕು ಅನ್ನುವಂತ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಪ್ರೆಸೆಂಟ್ ಒಂಥರ ಟೈಮ್ ಅಷ್ಟು ನೆಗೆಟಿವ್ ಆಗಿದೆ, ಅಷ್ಟು ಬಿಟ್ರೆ ನಾನು ಇನ್ನೇನು ನೋಡ್ತಿಲ್ಲ. ಫೈರ್ ಬರ್ತಾ ಇರೋದ್ರಿಂದ, ಸನ್ ಬರ್ತಿರೋದ್ರಿಂದ ಅಫ್ಕೋರ್ಸ್ ಒಂದು ಬ್ಯೂಟಿಫುಲ್ ಆಗಿರುವಂತ ಚೇಂಜ್ ಈ ಒಂದು ರಿಲೇಶನ್ಶಿಪ್ ನಲ್ಲಿ ನೀವು ನೋಡ್ಲೇಬೇಕು. ನಾನು ಟೈಮ್ ಲೈನ್ ಅಂತ ಕೇಳಿದ್ರೆ ನಾನು ನೋಡ್ತಿರೋದು 3 ವೀಕ್ಸ್. ಈ ಒಂದು ರೀಡಿಂಗ್ ಯಾರು ತಗೊಳ್ತಾ ಇದ್ದೀರಾ, 3 ವೀಕ್ಸ್ ಟೈಮ್ ಲೈನ್ ಅಲ್ಲಿ ಅಂದ್ರೆ 3 ವಾರದ ಒಳಗಡೆ ಅವರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕು, ಈ ರಿಲೇಶನ್ಶಿಪ್ ನ ಸರಿ ಮಾಡ್ಕೋಬೇಕು. ಇನ್ನು 6 ವಾರದ ಒಳಗಡೆ ಇಬ್ರು ಏನ್ ನೋವು ಅನುಭವಿಸ್ತಿದ್ದೀರಾ ಆ ನೋವಿಂದ ಪಾರಾಗ್ತೀರಾ ಅಂತ ಇನ್ನೊಂದು ಕನ್ಫರ್ಮೇಶನ್ ಕೂಡ ಸಿಗ್ತಾ ಇದೆ. ಸೊ ಕಾಂಟ್ಯಾಕ್ಟ್ 3 ವೀಕ್ಸ್ ನಲ್ಲಿ, ಮತ್ತೆ ನಿಮ್ಮಿಬ್ರ ರಿಲೇಶನ್ಶಿಪ್ ಸರಿ ಹೋಗುವಂಥದ್ದು 6 ವಾರದಲ್ಲಿ ಅಂತ ಬರ್ತಾ ಇದೆ. ಮತ್ತೆ ಜುಡಿಕೇಶನ್ ಕಾರ್ಡ್ ಬಂದಿರೋದ್ರಿಂದ ಅವರ ನಡುವೆ ಯಾವ ಭಿನ್ನಾಭಿಪ್ರಾಯಗಳಿದೆ, ಯಾವ ಡಿಫ್ರೆನ್ಸಸ್ ಇದೆ ಅದನ್ನು ಕೂಡ ಸಾರ್ಟ್ ಔಟ್ ಮಾಡ್ಕೊಳ್ತೀರಾ. ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಬಂದಿರೋದ್ರಿಂದ ಮೇ ಬಿ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಸ್ವಲ್ಪ ಫೈನಾನ್ಷಿಯಲ್ ಕ್ರೈಸಿಸ್ ಅಥವಾ ಪ್ರಾಬ್ಲಮ್ ಇರಬಹುದು. ಅದರಿಂದಾನೇ ಈ ತರ ಒಂದು ನೆಗೆಟಿವ್ ಆಗಿ ಎಕ್ಸ್ಪೀರಿಯನ್ಸ್ ನಿಮ್ಗೂ ಆಗ್ತಾ ಇರ್ಬೋದು, ಅವ್ರಿಗೂ ಆಗ್ತಾ ಇರ್ಬೋದು. ಅದಕ್ಕೆ ನಿಮ್ಮಿಂದ ದೂರ ಇರಬಹುದು, ಅದನ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೂ ಅವರು ತುಂಬಾ ಕಷ್ಟ ಪಡ್ತಿರ್ಬೋದು. ಒಂದು ಫೈನಾನ್ಷಿಯಲ್ ಕಂಡೀಷನ್ ನ ಮ್ಯಾರೇಜ್ ಬಂದಿರೋದ್ರಿಂದ ಅಕಸ್ಮಾತ್ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಮದುವೆ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಾನು ಮದುವೆ ಅನ್ನುವಂತಹ ಒಂದು ಒಳ್ಳೆಯ ಸುದ್ದಿನ ಈ ಒಂದು ರಿಲೇಶನ್ಶಿಪ್ ನಲ್ಲಿ ನೋಡ್ತಾ ಇದ್ದೀನಿ. ಅದು ನಡೆಯುತ್ತೆ ಆದಷ್ಟು ಬೇಗ. ಅಕಸ್ಮಾತ್ ಈ ರಿಲೇಶನ್ಶಿಪ್ ನಲ್ಲಿ ಇಬ್ರು ಮದುವೆ ಆಗಿದ್ದೀರಾ ಅಂದ್ರೆ ಈ ರಿಲೇಶನ್ಶಿಪ್ ಇನ್ನ ಸ್ಟ್ರಾಂಗ್ ಆಗಿ ಮತ್ತು ಮುಂದೆ ಬೆಳೀತಾ ಹೋಗುತ್ತೆ ಅನ್ನುವಂತ ಒಂದು ಇಂಡಿಕೇಶನ್ ಕೂಡ ಕೊಡ್ತಾ ಇದೆ. ಆನ್ ದ ಹೋಲ್ ಈ ರಿಲೇಶನ್ಶಿಪ್ ನಲ್ಲಿ ಕಮಿಟ್ಮೆಂಟ್ ನೋಡ್ತಾ ಇದ್ದೀನಿ, ಡೆಡಿಕೇಶನ್ ನೋಡ್ತಾ ಇದ್ದೀನಿ, ಒಂದು ಸ್ಟ್ರೆಂತ್ ಕೂಡ ನೋಡ್ತಾ ಇದ್ದೀನಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.